ನಮ್ಮ ನಡೆ ಅಭಿವೃದ್ಧಿ ಕಡೆ ನಿಮ್ಮ ಮತ ನೀಡಿ ನಮ್ಮ ಗೆಲುವಿಗೆ ಮಹಿಳೆಯರು ಶ್ರೀರಕ್ಷೆ ಎಂಎನ್ ಮೋರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆಗೆ ಸ್ಪರ್ಧಿಸಿದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹ್ಯಾಟ್ರಿಕ್ ಹೀರೋ ಎಂಎನ್ ಮೋರೆರವರು ಮಾತನಾಡಿ, ನಮ್ಮ ನಡೆ ಅಭಿವೃದ್ಧಿ ಕಡೆ, ನಮ್ಮ ಸಮಾಜ ಸುಧಾರಣೆ ಆಗಬೇಕಾದ್ರೆ ಶಿಕ್ಷಣ ಕಲಿಸಬೇಕು. ಮರಾಠ ಸಮಾಜದ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು. ಮಹಿಳೆಯರು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಹಾಗೂ ಹಾಸ್ಟೆಲ್, ಐಟಿಐ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು. ಧಾರವಾಡದ ದೈವಜ್ಞ ಸಮುದಾಯ ಭವನದಲ್ಲಿ ಮಹಿಳಾ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರಕಾಶ್ ಖಾಟ್ಗೆ ಮಾತನಾಡಿ, ನಮ್ಮ ಸಮಾಜ ಏಳ್ಗೆಗಾಗಿ ದುಡಿಯುವ ತಂಡದ ಎಲ್ಲಾ ನಿರ್ದೇಶಕರಿಗೆ ನಿಮ್ಮ ಮತಗಳನ್ನ ಹಾಕಬೇಕು ಎಂದು ಹೇಳಿದರು. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಶಂಕರ್ ಶೆಳ್ಕೆ ಮಾತನಾಡಿ, ಮಹಿಳೆಯರು ಪ್ರಗತಿಪರ ಕಾರ್ಯಕ್ರಮಗಳನ್ನು ಗುರುತಿಸಿ ಗೆಲ್ಲಿಸಬೇಕು ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಗಣೇಶ್ ಕದಂ ಮಾತನಾಡಿ, ಮರಾಠ ಸಮಾಜದ ಸುಧಾರಣೆಗೆ ಎಲ್ಲರೂ ಸಹಕಾರ ಅಗತ್ಯವಾಗಿದೆ. ಆದ ಕಾರಣ ತಾವು ಎಲ್ಲಾ ವಾರ್ಡ್ನ ನಿರ್ದೇಶಕರಿಗೆ ನಿಮ್ಮ ಮತವನ್ನ ನೀಡಿ ಬೆಂಬಲಿಸಬೇಕೆಂದು ಹೇಳಿದರು. ವೇದಿಕೆ ಮೇಲಿದ್ದ ಬೆಂಬಲಿಗರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ರಾಜು ಬಿರ್ಜೆನ್ನವರ್ ಕಾರ್ಯಕ್ರಮವನ್ನ ನಿರೂಪಿಸಿದರು. ಈ ವೇದಿಕೆಯಲ್ಲಿ ಪ್ರಕಾಶ್ ವಾಡ್ಕರ್, ಮಲ್ಲೇಶ್ ಶಿಂದೆ, ಬಸವಂತಪ್ಪ ಮಾಲನ್ನವರ್, ಮೋಹನ್ ಕೋಮ್ಕರ್, ನಾರಾಯಣ್ ಹುಬ್ಬಳ್ಳಿ, ಸವಿತಾ ಶಿಂದೆ, ಲೀಲಾವತಿ ಶಿಂದೆ, ಶಾಂತಕ್ಕ ಚಾವಾಣ್, ಶಾಂತ್ ಪವಾರ್ ಸೇರಿದಂತೆ ಅನೇಕ ಮಹಿಳಾ ಮಂಡಳದ ಅಧ್ಯಕ್ಷರು ಹಾಗೂ ಸದಸ್ಯರು, ಹಿರಿಯರು ಉಪಸ್ಥಿತರಿದ್ದರು. ಸಾವಿರಾರು ಮಹಿಳೆಯರು ಮತ್ತು ಪುರುಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬರುವ ದಿನಾಂಕ 5ರಂದು ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ. ಆ ಚುನಾವಣೆಗೆ ಸನ್ಮಾನಿಸಿ ಎಂಎನ್ ಮೋರೆ ಅವರ ಮಠದ ತಂಡ ಸ್ಪರ್ಧಿಸಿದೆ. ನೀವು ಈಗಾಗಲೇ ನೋಡಿದ್ರಿ ವಿಡಿಯೋದಲ್ಲಿ. ಆ ವಿಡಿಯೋ ಯಾಕೆ ತೋರಿಸ್ತಂತಂದ್ರೆ, ನೀವು ವೋಟ್ ಹಾಕೋದು ನಾವು ಕೇಳ್ತೇವೆ, ನಿಮಗೆ ಯಾಕೆ ವೋಟ್ ಹಾಕ್ತಾರೆ ನೀವು ಕೇಳ್ತೇವೆ ನಮಗೆ. ಅದಕ್ಕೆ ನಾವು ಏನು ಅಭಿವೃದ್ಧಿ ಕೆಲಸ ಮಾಡಿವೆ ಅನ್ನೋದನ್ನು ನಿಮ್ಗೆ ತೋರಿಸಿದ್ವಿ. ಹಿಂದೆ ನಮ್ಮ ಸಮಾಜದ ಪರಿಸ್ಥಿತಿ ಏನಿತ್ತು, ನಮ್ಮ ಹಿರಿಯರೆಲ್ಲ ಭಾಳ ಕಷ್ಟಪಟ್ಟು ಕಟ್ಟಿದ್ರು. ಅದು ಒಂಥರ ಭಾಳ ಹಳೆಯ ಕಟ್ಟಡ, ಹಂಚ ಹಾಕಿದೆಲ್ಲ ಇತ್ತು. ಅದು ನೋಡಿ ನಮ್ಮ ಅಧ್ಯಕ್ಷ ಬಂದ ಮೇಲೆ ಇವನ್ನೆಲ್ಲ ಚೇಂಜ್ ಮಾಡಿ ಹೊಸ RCC ಕಟ್ಟಡಗಳನ್ನ ಕಟ್ಟಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮುಂಚೆ ಅತ್ಯಂತ ಕಡಿಮೆ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ರು. ಸಂಖ್ಯೆ ಭಾಳ ಕಡಿಮೆ ಇತ್ತು. ಭಾರತ ದೇಶದಲ್ಲಿ ಕೂಡ ಅಲ್ಲಿ ಅಡ್ಮಿಷನ್ ಮಾಡಿಸಲಿಕ್ಕೆ ಮಂದಿ ಭಾಳ ಯೂಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಸ್ಕೂಲಿನ ಪರಿಸ್ಥಿತಿ ಹಂಗೆ ಇತ್ತು. ಈಗ ಆಗಿನ ಪರಿಸ್ಥಿತಿ ನೋಡಿದರೆ, ಈಗಿನ ಪರಿಸ್ಥಿತಿ ನೋಡಿದಾಗ ಶಾಲೆ ತುಂಬ 2,500 ಮಕ್ಕಳಿಗೆ ನಮ್ಮ ಭಾರತ ದೇಶದಲ್ಲಿ ಓದ್ತಾರೆ. ಈ ಬೇರೆ ಸ್ಕೂಲ್ಗಳು ಎಷ್ಟು ಪ್ರಗತಿಗಳನ್ನು ಸಾಧಿಸ್ಯಾವ, ಅದೇ ರೀತಿ ನಾವು ಮರಾಠ ಮಂಡಳದ ಸಂಸ್ಥೆಯನ್ನು ಸಹ ನಮ್ಮ ಅಧ್ಯಕ್ಷರು ಬೆಳೆಸಿದ್ದಾರೆ ಅಂತ ಹೇಳಿ ನನಗೆ ಹೆಮ್ಮೆ ಅನಿಸಿದೆ. ನಾವು ಈ ಸಂಸ್ಥೆಗೆ ಅಭಿವೃದ್ಧಿಯಾಗಿ ಎಲ್ಲಾದರೂ ಅನುದಾನ ಕೇಳಿ ಬಂದರೆ, ಯಾವ ಸಚಿವರ ಹತ್ರನೋ, ಶಾಸಕರ ಹತ್ರನೋ, ಅಭ್ಯರ್ಥಿಗಳ ಹತ್ರ ಕೇಳಕ್ಕೆ ಹೋದರೆ ನಾವು ಬಂದರೆ ಒಂದು 5 ಲಕ್ಷ 10 ಲಕ್ಷ ಕೊಡ್ತಿದ್ವು. ಅವರು ಆದರೆ ನಮ್ಮ ಅಧ್ಯಕ್ಷರು ಅಂತಂದರೆ 50-60 ಲಕ್ಷದ ಅವ್ರು ಕೆಳಗೆ ಬರ್ತಿದ್ದಿಲ್ಲ. ಅವ್ರು ಹೋದ್ಬಿಟ್ಟೆ ಏನು ಬೇಕು, ಎಷ್ಟು ಬೇಕು ಅಂತ ಕೇಳ್ತಾರೆ ಹೊರತು ಅವ್ರಿಗೆ ಅವರೇ ಇಲ್ಲದಿಲ್ಲ. ಇವತ್ತು ನಾವು ಮಾಡಿಲ್ಲ. ಹೀಗಾಗಿ ನಮ್ಮ ಸಂಸ್ಥೆ ಬೆಳೆಸಲಿಕ್ಕೆ ಅದು ಭಾಳ ನೆನಪಾಗಿದೆ. ಯಾವಾಗಲೂ ನಮ್ಮ ಅಧ್ಯಕ್ಷರಾದರೂ ನಮ್ಮ ಅಧ್ಯಕ್ಷ ತಂಡ ಹೇಗಿದ್ರೆ, ಮಾತಾಡಿದ್ರೆ ಯಾರೂ ಮಾತಾಡೇ ಇಲ್ಲ, ಎಲ್ಲರೂ ಕೆಲಸ ಮಾಡ್ತಾರೆ. ಮಾತಿಗಿಂತ ಕೃತಿ ಹೆಚ್ಚುವಂತ ಮಾತಿನಲ್ಲಿ ಅವರು ವಿಶ್ವಾಸ ಇಟ್ಟು ಹೆಚ್ಚು ಕೆಲಸಗಳನ್ನು ಮಾಡ್ತಾ ಈ ಸಮಾಜದ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಇವತ್ತು ನಮ್ಮ ಮಹಿಳೆಯರ ಸಮಾವೇಶವನ್ನು ಮಾಡುವ ವಿಚಾರವನ್ನು ಅವರೇ ಹಾಕಿದರು. ಯಾಕಂದರೆ ಅವರು ಶಿಕ್ಷಣ ಪ್ರೇಮಿಗಳಾಗಿದ್ದರಿಂದ ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಓದಿದ್ರೂ ವಿಚಾರ ಅವರದಿದೆ. ಯಾಕಂದರೆ ಒಬ್ಬ ಮಹಿಳೆ, ಒಬ್ಬ ಪುರುಷ ಓದಿದರೆ ಅವನ ಸ್ವಂತಕ್ಕೆ ಸಾಕ್ಷರ ಶಿಕ್ಷಿತ ಆಗ್ತಾನೆ. ಒಬ್ಬ ಮಹಿಳೆ ಓದಿದರೆ ಇಡೀ ಕುಟುಂಬ ಸುಶಿಕ್ಷಿತ ಆಗ್ತದೆ. ತಮ್ಮ ಮಕ್ಕಳು ಎಲ್ಲ ಮಕ್ಕಳಿಗೆ ಕಳಿಸ್ತಾರೆ. ಒಬ್ಬ ಮಹಿಳೆ ಓದಿದರೆ ಒಂದು ಕುಟುಂಬ ಬೆಳೆದರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬೆಳೆದರೆ ಸಮಾಜ ಅಭಿವೃದ್ಧಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ಮೂಲಕ
ಅವರಿಗೆ ಎಜುಕೇಶನ್ ಕೊಡಿಸೋ ಒಂದು ಉದ್ದೇಶ ನಮ್ಮ ಅಧ್ಯಕ್ಷರದು. ಮೊನ್ನೆ ಹೇಳ್ತಾ ಇದ್ದಾರೆ ಹೆಣ್ಮಕ್ಕಳ ಉದಾಹರಣೆ ಯಾಕಿದೆ ಅಂತ. ಒಬ್ಬ ಸಾಹಿತ್ಯ ಒಂದು ಗಮನ ಬಂದರೆ ಅದ್ರ ಕೆಳಗೆ ನಾನು ಹೆಸರು ಹಾಕೋತಾನ. ಒಬ್ಬ ಕಲಾಕಾರ, ಒಬ್ಬ ಆರ್ಟಿಸ್ಟ್ ಒಂದು ಯಾವುದೋ ಆರ್ಟ್ ಮಾಡಿದರೆ ಅದ್ರ ಕೆಳಗೆ ನಾನು ಹೆಸರು ಹಾಕೋತಾನೆ. ಆದರೆ ಅದೇ ತಾಯಿ ಒಂದು ಮಗುನ 9 ತಿಂಗಳು 10 ಬೆಳೆಸಿರ್ತಾಳೆ. ಸಾಲಿ ಕರ್ಕೊಂಡು ಹೋದ್ರೆ ಆಕೆ ತಮ್ಮ ಹೆಸರು ಇಲ್ಲ, ಆ ಹುಡುಗನ ಅಪ್ಪನ ಹೆಸರು ಹೇಳ್ತಾಳೆ. ಅಂಥ ದೊಡ್ಡ ಉದಾಹರಣೆ ತಾಯಿಯದು. ಅಂಥ ಮಹಿಳೆಯರಿಗೆ ಹೆಚ್ಚಿನ ರೀತಿಯ ಶಿಕ್ಷಣ ಒದಗಿಸಬೇಕು, ಅವರು ಹೆಚ್ಚಿನ ಸಮಾಜದಲ್ಲಿ ಬೆಳೆಯಬೇಕು ಅನ್ನುವಂಥ ಒಂದು ಉದ್ದೇಶ ನಮ್ಮ ಅಧ್ಯಕ್ಷರದು. ಜೊತೆಗೆ ನಮ್ಮ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ನಿಮ್ಮ ಹತ್ರ 2 ರೂಪಾಯಿಯಿಂದ 1 ರೂಪಾಯಿ ನಿಮ್ಮ ದಿನದ ಬಳಕೆಗೆ ಉಪಯೋಗ ಮಾಡಿರಿ, 2 ರೂಪಾಯಿ ಪುಸ್ತಕ ತಗೊಳ್ಳಿ ಅಂತ ಹೇಳ್ತಾರೆ. ನೀವೇನು ದಿನಕ್ಕೆ ಉಪಯೋಗ ಮಾಡ್ತೀರಿ ನಿಮ್ಮ ಆಹಾರ ಬಟ್ಟೆ ಅದಕ್ಕೆ ಅದು ನಿಮ್ಮನ್ನ ಬದುಕಿಸ್ತದೆ. ಅದರ ಪುಸ್ತಕ ಕೆಲಸ ಮಾಡ್ತೀರಿ, ಅದನ್ನು ಸಮಾಜದಲ್ಲಿ ಹಾಕಿ ಬದುಕಬೇಕು ಅನ್ನೋದನ್ನ ಕಲಿಸುತ್ತೆ ಅಂತ ಹೇಳ್ತಾರೆ. ಆ ಉದ್ದೇಶಕ್ಕೆ ಎಲ್ಲ ಹೆಣ್ಮಕ್ಳು ಸುಶಿಕ್ಷಿತರಾಗಬೇಕು, ಎಲ್ಲರೂ ನಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಕೊಡ್ಬೇಕು ಹೇಳುವಂಥ ಉದ್ದೇಶ ನಮ್ಮ ಅಧ್ಯಕ್ಷರದು. ಈ ಇವತ್ತು ಸಾಯಿರಾಮ್ ವಿದ್ಯಾಕೇಂದ್ರ ಅಂತ ಒಂದು ಸ್ಕೂಲ್ ಇದೆ ನವಲೂರಲ್ಲಿ, ನಮ್ಮ ಅಧ್ಯಕ್ಷರದ್ದು. ಅಲ್ಲೊಂದು ದಿವಸ ನಾನು ತಿಳಿಸಿದೆ, ವಾರ್ಷಿಕೋತ್ಸವ ನಡೆಸ್ತಾರೆ. ವಾರ್ಷಿಕೋತ್ಸವದಲ್ಲಿ ಬಹುಮಾನ ಕೊಡ್ತಾ ಇದ್ರು, ಎಲ್ಲ ಹುಡುಗರು ಕರೆಕ್ಟಾಗಿ ಬಹುಮಾನ ಕೊಡ್ತಾ ಇದ್ರು. ಅಲ್ಲಿ ಒಂದು ಹುಡುಗಿ ಅದನ್ನ ನೋಡ್ತಾ ನಿಂತಿತ್ತು. ಭಾಳ ಎಲ್ಲ ಹುಡುಗರು ಖುಷಿಯಾಗಿ ಬಹುಮಾನ ಕೊಡೋದು, ಆ ಹುಡುಗಿ ಕಣ್ಣಾಗಿ ಕರ್ಕೊಂಡು ನಿಂತಿತ್ತು. ಅದನ್ನು ನಮ್ಮ ಅಧ್ಯಕ್ಷರು ಅಬ್ಸರ್ವ್ ಮಾಡಿದ್ದಾರೆ. ಆಮೇಲೆ ಹೋಗಿ ಹೇಳಿದ್ರು, ನೀವು ಯಾವ ಸ್ಕೂಲಮ್ಮ ಅಂತ ಹೇಳಿ. ಇಲ್ಲಿ ನನಗೆ ಸಾಲಿ ಕಳಿಸಿಲ್ಲ, ನಮ್ಮ ತಂದೆ ತಾಯಿ ಬಡವರ ನನ್ನ ಸಾಲಿ ಕಳಿಸಿಲ್ಲ, ನನಗೆ ಹುಡುಗರು ಬಹುಮಾನ ಕೊಡೋದು ಖುಷಿ ಅಂತ ಅದಕ್ಕೆ ಮಾಡಕ್ಕೆ ಬರೆಯೋದು ಅಂತ ಹೇಳ್ತಾರೆ. ಅದಾದ್ಮೇಲೆ ಏನು ಮಾಡಿದ್ರೆ ಆ ಹುಡುಗಿ ಕಳಿಸಿ ಅದ ಸಾಲಿ ಹಾಕಿನ ಎಜುಕೇಷನ್ಗೆ ಹಚ್ಚಾರೆ. ಅಂಥ ಉದಾಹರಣೆ ನಮ್ಮ ಅಧ್ಯಕ್ಷರು. ಯಾವ್ಯಾವ ಹುಡುಗರು ಫೀ ಇಲ್ಲ, ಯಾವ ಹುಡುಗರು ಬಟ್ಟೆ ಇಲ್ಲ, ಅವ್ರು ಕಲಿಸಿ ಅವ್ರ ಫೀ ದುಡ್ಡಿ ಅವ್ರ ಬಟ್ಟೆ ಕೊಡಿಸಿ ಶಿಕ್ಷಣ ಕೊಡಿಸುವಂಥ ಉದಾಹರಣೆ ಮನೋಭಾವವನ್ನು ನಮ್ಮ ಅಧ್ಯಕ್ಷರು ಅಂತಾರೆ. ಹೀಗಾಗಿ ಇದೇ ಬರುವ ದಿನಾಂಕ 5ರಂದು ಏನು ಚುನಾವಣೆ ನಡೀತಾ ಇದೆ ನಮ್ಮ ಮರಾಠ ಸಮಾಜಕ್ಕೆ, ಆ ನಮ್ಮ ಸಮಾಜದ ಉದ್ಧಾರ ಆಗಬೇಕಂದ್ರೆ, ನಮ್ಮ ಸಮಾಜ ಬೆಳಿಬೇಕಂದ್ರೆ, ನಮ್ಮ ಸಮಾಜದ ಮಕ್ಕಳು ಮುಂದೆ ಬರಬೇಕಂದ್ರೆ ನೀವು ಒಳ್ಳೆ ತಂಡವನ್ನು ಆರಿಸಬೇಕು. ನನಗೆ ನೋಡೋದಕ್ಕಿಂತ ಒಳ್ಳೆ ತಂಡ ಬೇರೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಯಾರು ಅಪವಾದಗಳನ್ನು ಹಾಕ್ತಾ ತಮ್ಮ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ, ಅವರು ತಮ್ಮ ಒಂದು ಹತಾಶೆ ಮನೋಭಾವದಿಂದ ಆ ಥರ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಯಾವಾಗಲೂ ಜಾಲಿ ಗಿಡಕ್ಕಾಗಲಿ ಇನ್ನೂ ಯಾವ ಗಿಡಕ್ಕಾಗಲಿ ಯಾವುದು ಕಾಲು ಹಿಡಿಯಿಲ್ಲ. ಯಾವ ಗಿಡ ಹಣ್ಣು ಚಲೋ ಹಣ್ಣು ಕೊಡ್ತಿರ್ತೀವಿ, ಸ್ವೀಟ್ ಹಣ್ಣು ಕೊಡ್ತೀವಿ, ಅಂತಲೇ ಕಾಲು ಹಿಡಿತಾ ಬರ್ತೀವಿ. ಅದು ಈಗ ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಅಪಪ್ರಚಾರ ಜಾಸ್ತಿ ಮಾಡ್ತಾ ಇದ್ದಾರೆ. ಅದು ಯಾವತ್ತೂ ನಾವೆಲ್ಲ ಕಿವಿ ಕೊಡದ ಇದೇ ಬರುವ ದಿನಾಂಕ 5ರಂದು ಸೂರ್ಯನ ಮೂರ್ತಿಗೆ ಮತ ಹಾಕುವ ಮೂಲಕ ನಮ್ಮ ಎಮ್ ಎಲ್ ಮೊರೆಯವರ ತಂಡವನ್ನು ಆರಿಸಬೇಕಂತೇಳಿ ನಮ್ಮನ್ನು ವಿನಂತಿಸಿಕೊಂಡು ನಾವು ಇವತ್ತು ನಮ್ಮ ಒಂದು ಈ ಗುಂಪಿಗೆ ಯಾಕೆ ಹೋಗಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ ನಾ ಹೇಳ್ತೀನಿ ನಿಮಗೆ, ನಮ್ಮ ಗುಂಪಿನಲ್ಲಿ ಇದ್ದಂಥ ಮೊದಲ ನಿಮ್ಗೆ ಹೇಳ್ತೀನಿ, ನಮ್ಮ ಎಲ್ಲ ವ್ಯಕ್ತಿಗಳು ಯಾವ ಮಕ್ಕಳಿಗೆ ಅದಾರೆ ಎಂಥವ್ರು ಅದಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಎಣ್ಣೆ ಮೌಲ್ಯವು ಫಸ್ಟ್ ಹೇಳ್ತಾರೆ, ಎಣ್ಣೆ ಮೌಲ್ಯವು ಗುಂಪಿಗಳು, ಆಮೇಲೆ ಲ್ಯಾಂಡ್ಲಾರ್ಡು ಮತ್ತು ಸಿನಿಮಾದಲ್ಲೇ ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. ಆಮೇಲೆ ಅವ್ರು ಉದ್ಯೋಗ ಹಿಂಗಾದ ಐತೆ ಅನ್ನೋಂಗಿಲ್ಲ, ಎಲ್ಲ ಕೆಲವು ಉದ್ಯೋಗ ಎಲ್ಲ ಥರ ಮಾಡ್ಬೇಕು. ಇಂದಿರಾ ಕ್ಯಾಂಟೀನ್ ಎಲ್ಲ ಆಹಾರ ಸಂಘ ಮಾಡೋರು. ನಮ್ಮ ಧಾರವಾಡ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆಗೂ ಒಂದು ಸಂಘ ಇಂಥ ದೊಡ್ಡ ಇದ್ದಾರೆ. ಅವರೇನು ಅಂತ ದೊಡ್ಡ ಮತ್ತು ದಾನಿಗಳದ ಇಂಥ ವ್ಯಕ್ತಿ ಅವರದ. ಆಮೇಲೆ ನಾವು ಪ್ರಕಾಶ್ ಘಾಟಿ ಅವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆ ಸದಸ್ಯರು ಮತ್ತು ಎಲ್ಲರಿಗೆ ಲ್ಯಾಂಡ್ಲಾರ್ಡ್ ಡೆವಲಪರು ದಾರಿಗಳು ಅವ್ರು ಒಂದು ವರ್ಷಕ್ಕೆ ಸುಮಾರು ನನ್ನ ಹೆಸರು ಬಗ್ಗೆ ಒಂದು 50ರಿಂದ 60 ಉಚಿತ ಸಾಮೂಹಿಕ ವಿವಾಹ ಮಾಡ್ತಾರೆ. ಯಾಕಂದ್ರೆ ಸಾಮೂಹಿಕ ವಿವಾಹ ಅವ್ರಿಗೆ ಸೀರೆ ಕೂಸ ಆಮೇಲೆ ಕಾಯಿ ಪ್ರತಿಯೊಂದು ಕೊಟ್ಟು ಊಟಕ್ಕೆ ಹಚ್ಚಿಕೊಟ್ಟು ಲಗ್ನ ಸಾಮೂಹಿಕ ಲಗ್ನ ಮಾಡ್ತಾರೆ ಅವರಂತವ್ರು. ಆಮೇಲೆ ನಮ್ಮ ಸದಸ್ಯರಿಗೆ ಮಾನವ ಸದಸ್ಯರು ಅವ್ರು ಇವತ್ತು ನಮ್ಮ ಸಮಾಜಕ್ಕೆ 10 ಲಕ್ಷ ರೂಪಾಯಿ ದಾನ ಮಾಡ್ಯಾರ. ಅದಲ್ಲದೆ ಮತ್ತು ನಮ್ಮ ಕದಮು ಆಮೇಲೆ ನಮ್ಮ ಶಿಂದೆ ಅವರು ಇಡೀ ಇದಕ್ಕೆ ನಾವು ವ್ಯಾಪಾರಸ್ಥರು ಅಂಥವ್ರು ಅದಾರೆ.
ಇವಾಗ ನಮ್ಮಲ್ಲಿ ಇದ್ದಂಥವ್ರಿಗೆ ಹೇಳ್ತೀನಿ, ನಮ್ಮ ರಾಜೀವ್ ವಿಚಾರ್ ಅವರು ಎಂಜಿನಿಯರ್ ಅವರು ಮತ್ತು ಇಂಜಿನಿಯರಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಆಗಿದ್ರು. ಆಮೇಲೆ ನಮ್ಮ ಮೋರೆ ಅವರು ಸುನಿಲ್ ಮೋರೆ ಅವರು ರಾಷ್ಟ್ರೀಯ ವಿಚಾರ ಬಿಜೆಪಿ ಒಳಗೆ ದೊಡ್ಡ ಒಳ್ಳೆ ಹುದ್ದೆ ಒಳಗದ. ಆಮೇಲೆ ನಮ್ಮಲ್ಲಿ ಇಂಥವ್ರಂತಲ್ಲ ಕಾಂಗ್ರೆಸ್ ಅವರು ನಮ್ಮ ಅಧ್ಯಕ್ಷ ಅಣ್ಣ ಪ್ರಕಾಶ್ ಗಡ್ಡೆ ಆಗಲಿ, ನಮ್ಮ ಎಲ್ಲ ಈಗ ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ. ಅದ್ರ ಜೊತೆಗೆ ಏನಿದ್ದಲ್ಲ ನೀವು ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಇವರು ಯಾರು ವಿಠಲ್ ವೆಂಕಟೇಶ್ ಪಾಟೀಲ್ ಅವರು ಬ್ಯಾಂಕ್ ಮ್ಯಾನೇಜರ್, ಅವರು ನಮ್ಮ ತಂಡದೊಳಗೆ ಒಬ್ಬ ವ್ಯಕ್ತಿ. ಅದ್ರ ಜೊತೆಗೆ ನಮ್ಮ ಇವರು ಯಾರು ಮಂಜುನಾಥ್ ಇವರು ಜಾಧವ್ ವಕೀಲರು. ಆಮೇಲೆ ನಮ್ಮ ಶಿಂದೆ ಮಹೇಶ್ ಶಿಂದೆ ಅವರು ದೊಡ್ಡ ಹುದ್ದೆಗೆ ವ್ಯಕ್ತಿಗಳು ಧಾರವಾಡದೊಳಗೆ ದೊಡ್ಡ ದೊಡ್ಡ ಹೊಟ್ಟೆ ಹಾಕೊಂಡಿದ್ದಾರೆ ಅವರು. ಅಲ್ಲ ಈಗ ಯಾಕೆ ನಾ ಇದನ್ನು ಹೇಳಾಕತ್ತೀನಿ ಅಂತಂದ್ರೆ ನಮ್ಮ ಇವರು ನಮ್ಮ ನವೀನ್ ಕಲಂ ಅವರು ಹುದ್ದೆದಾರರು ಇಲ್ಲಿ ಏನೈತಲ್ರಿ ನಮ್ಮಲ್ಲಿ. ಆಮೇಲೆ ನಮ್ಮ ವಿಜಯ್ ಭೋಸ್ಲೆ ಅವರು ಏನು ಟಾಟಾ ಕರ್ಕೊಂಡು ದೊಡ್ಡ ಲೀಡರ್ ಆಗಿದ್ದಾರೆ. ಇಲ್ಲಿ ಯಾಕೆ ಇದು ಹೇಳಾಕತ್ತೀನಿ ಅಂತಂದ್ರೆ ನಮ್ಮ ಒಂದು ಗುಂಪಿನೊಳಗೆ ಎಂತೆಂಥ ಜನ ಅದಾರೆ, ಎಂಥ ನೀವು ಓಟ್ ಹಾಕ್ತಾರೆ, ಎಂಥವ್ರು ನೋಡ್ತೀರಿ. ಯಾವುದೋ ಇದ್ರಲ್ಲಿ ನೀವು ಒಂದು ರಾಜಕೀಯದೊಳಗಿರಲಿ ಎಂಥೋ ಇಲೆಕ್ಷನ್ ಗುಡ್ಡ ಹೋಗಂತ ಎಂತ ಯಾಕಪ್ಪ ಅಂದ್ರೆ ನೀವು ವಿಚಾರ ಮಾಡ್ತಿದ್ರು ಯಾರು ಸಿಗೋದಪ್ಪ ಯಾವ ಅವ್ನು ಚಾರಿತ್ರೆ ಅವನು ಅವ್ನ ಹಿನ್ನೆಲೆ ಏನು, ಅವನೇನು ಪರೋಪಕಾರಿ ಅನ್ನೋದು ಇಂಥವನ್ನೆಲ್ಲ ನೋಡ್ತಿರಲಿಲ್ಲ ನೀವು. ಅದಕ್ಕೆ ಏನೈತಲ್ಲ ಇವತ್ತಿನ ನಮ್ಮಲ್ಲಿದ್ದಂಥವ್ರು ಎಲ್ಲ ಏನೈತಲ್ಲ ಇವತ್ತು ಸಮಾಜ ಸೇವಾ ಮಾಡೋರೆ, ದಾನ ಮಾಡೋರೆ, ಉಪಯೋಗ ಎಲ್ಲ ಏನೈತಲ್ಲ ಒಳ್ಳೆ ಕೆಲಸ ಮಾಡೋದು ಬುದ್ಧಿವಂತರಾಗ ಎಲ್ಲರೂ. ಯಾರು ಅಂತ ಇದ್ದವ್ರು ಯಾರಿಲ್ಲ. ಅದಕ್ಕಾಗಿ ನಾವು ಏನು ಹೇಳ್ತೀವಿ ನಿಮಗೆ, ಈಗ ಎಂಥ ಜನ ಇದ್ದಾಗ ನಾವು ಏನು ಥರ ಆಯ್ಕೆ ಮಾಡೋದು ಏನು ಈ ಗುಂಪಿನೊಳಗಿದ್ದಂಥವ್ರು ಎಲ್ಲರೂ ಏನು ಸಮಾಜ ಸೇವಾ ಮಾಡಲಿಕ್ಕೆ ಬಂದಾಗ ಈಗಾಗಲೇ ಹೇಳ್ತೀನಿ ನಮ್ಮ ಮೊರೆ ಸಾಹೇಬ್ ಏನು ಮಾಡಿಲ್ಲ ಅಂತೇಳಿ ನೀವು ಇವತ್ತು ನೋಡ್ರಿ ನಮ್ಮ ಧಾರವಾಡದಲ್ಲಿ ನಾವಂತ ಭಾಳ ಟೈಮ್ ಹೋಗಲ್ಲ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇವೆ. ಅವರು LKGಯಿಂದ ಹಿಡಿದು ಏನಂತಂದ್ರೆ ಮ್ಯಾಟ್ರಿಕ್ಕು, PUC, BCom, BA, BSc, ಆಮೇಲೆ PhD, MA, MCom ಇವು ಅಷ್ಟು ಎಲ್ಲ ಏನಿದೆ ನಮ್ಮ ಸಂಸ್ಥೆಯ ಕಂಪೌಂಡ್ಗಳೆಲ್ಲ ಇವು. ಇದ್ರ ಜೊತೆಗೆ ಐತಲ್ಲ ನಾವೆಲ್ಲರಿಗೂ ಆಧ್ಯಾತ್ಮಿಕವಾಗಿ ಎಲ್ಲರಿಗೂ ದೇವರು ಇದು ಮಾಡಲಿ ಆಶೀರ್ವಾದ ಮಾಡಲಿ ಅಂತ ಅಂಬಾಬಾಯಿ ಗುಡಿ ಕಟ್ಟಿಸಿದ್ರು. ಇದೆಲ್ಲ ಒಳ್ಳೆ ಕೆಲಸ ಆಗೋದು. ಅದಕ್ಕೆ ಏನಿತ್ತಲ್ಲ ಮತ್ತು ಅಭಿವೃದ್ಧಿ ಕೆಲಸಗಳು ಏನು ಹೇಳಿದ್ರೆ ಇಲ್ಲಿ ಮಟ್ಟ ಅವರು ಮಾಡ್ಯಾರಂತೆ ಇದಂತ ಮತ್ತು ಅವರು ಮುಂದೆ ಕೂಡ ಇದು ಯಾರಿಗೆ ನಮ್ಮ ಮಕ್ಕಳ ಸಲುವಾಗಿ, ನಮ್ಮ ವಿದ್ಯಾರ್ಥಿ ಮುಂದಿನ ಜನಾಂಗದ ಸಲುವಾಗಿ ಅವ್ರ ಸಲ ದುಡ್ಡಾಡಕತ್ತಾರೆ. ಅದ್ರ ಸಲುವಾಗಿ ಎಂತ ತಾಯಿಗಳಂತವು ಏನಕ್ಕೆ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಅಂತ ಎಂಥ ಸಾರಿ ಹಚ್ಚಬೇಕು, ಎಂಥವ್ರು ಸಂಪರ್ಕದೊಳಗೆ ಇರಬೇಕು ಅವರು ಇಂಥ ಒಂದು ಸಂಪರ್ಕದೊಳಗೆ ಈ ಜನರ ಸಂಪರ್ಕದೊಳಗೆ ಏನಾಗತ್ತೀರಿ ನಮ್ಮ ಮಕ್ಕಳು ಒಳ್ಳೆಯವರಾಗ್ತಾರೆ, ಬೆಳೀತಾರೆ, ವಿದ್ಯಾ ಬುದ್ಧಿ ಕಲಿತ ನೌಕರಿ ಹೇಳ್ತಾರೆ. ಈಗ ಅದನ್ನ ಕೆಲಸ ಮಾಡಕತ್ತಾರು. ಯಾರಿಗ ಕಲಿತ ಬಳಕ ಇವು ಯಾಕೆ ಐ ಟಿ ಐ ಸೆಲೆಕ್ಟ್ ಮಾಡಕತ್ತಾರೆ. ಅದು ನಿಮಗೆ ಇವೆಲ್ಲ ಸಿಗಬೇಕಾದ್ರೆ ಪರ್ಮಿಷನ್ ಸಿಗಬೇಕಾದ್ರೆ ಶಿಕ್ಷಕರಿಗೆ ನಾವು ನಿಮ್ಮಂತ ಹೋಗಿ ಸಿಗೋದಿಲ್ಲ ಪರ್ಮಿಷನ್. ಮಂತ್ರಿಗಳಿಗೆ ಅಕ್ಕಪಟ್ಟೆ ವಸೂಲಿ ಬೇಕಾದ್ರೆ ಒಂದು ಪರ್ಮಿಷನ್ ಕೊಡೋ ಶಿಕ್ಷಣ ಸಂಸ್ಥೆ ಒಂದು ಪರ್ಮಿಷನ್ ಕೊಡಬೇಕಾದ್ರೆ 7-11 ಆಗೈತೆ. ಬೇರೆ ಕಾಲದಲ್ಲಿ ಯಾಕೆ ಹಂಗಾಗಿ ನೋಡಿದಾಗ ಎಲ್ಲ 40 ರೂಪಾಯಿ ಇರ್ತದೆ ಎಲ್ಲರೂ ಮಾಡ್ತಿದ್ರು. ಅದಕ್ಕೆ ಈಗ ಅಂಥವ್ರು ಐತಲ್ಲ ಆ ಪರ್ಮಿಷನ್ ಎಲ್ಲ ತೊಗೊಂಡಾರ. ನಮ್ಮ ಶಾಲೆ ಕಟ್ಟಕ್ಕೆ ಪರ್ಮಿಷನ್ ಕೊಡಕತ್ತಿರ್ಕಲ್ಲ. ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಗೊತ್ತೈತಿಲ್ಲ ನಿಮಗೆ, ಇತಿಹಾಸ ಸಂಶೋಧನಾ ಸಂಸ್ಥೆ ಅಂತ ತಿಳ್ಕೊಂಡು ಅವರು ಅದಕ್ಕೆ ಗುವಾಹಟಿ ಇರೋದ್ರಿಂದ ಇಲ್ಲಿ ಇಲ್ಲ ಐತಿ ನೀವು ಕಟ್ಟಕ್ಕೆ ಪರ್ಮಿಷನ್ ಇಲ್ಲ ಅಂತ ತಿಳ್ಕೊಂಡ್ರು. ಅವಾಗ ಅವ್ರು ಎಲ್ಲ ಬಂದಾಗಿದ್ರಿ. ನಾನು ಚರ್ಮಿದ್ದಾಗ ನಮ್ಗೆ ಕಟ್ಟಕ್ಕೆ ಆಗಲಿಲ್ಲ, ನನಗೆ ಅಲ್ಲಿ ಬಿಟ್ಬಿಟ್ಟೆ. ಯಾಕೆ ಹೋಗ್ತಂದ್ರೆ ವಸೀಲಾಸಿ ತೊಗೊಂಬರಕ್ಕಾಗಲ್ಲ. ಅದನ್ನು ಇವತ್ತು ಏನು ಮಾಡಬೇಕು, ಎಷ್ಟು ನೋಡ್ರಿ ಬಿಲ್ಡಿಂಗ್ ಅಲ್ಲ, ಎಷ್ಟು ಬಿಲ್ಡಿಂಗ್ ಆಗಿದೆ ಅಷ್ಟು ಬಿಲ್ಡಿಂಗ್. ಈಗ ಅವ್ರು ಯಾರು ಕೇಳಿದ ಬಡ ಏನಿಲ್ಲ ವಸೀಲಿ ಅವ್ರನ್ನ ಹೇಳಿ ಅದು ಸನ್ಮತ್ ಮಾಡಿ ಬಡ ಬಿಲ್ಡಿಂಗ್ ಕಟ್ಟಿ ಇವತ್ತು ಬಿಲ್ಡಿಂಗ್ ಅಲ್ಲ. ಇಲ್ಲ ಯಾರು ಆಗ್ತದೆ. ಇದು ಇತಿಹಾಸ, ನಮ್ಮ ಸಮಾಜದ ಇತಿಹಾಸ. ಇದನ್ನು ನಾವು ಇವತ್ತವರೆಗೂ ನಾನು ನನ್ನ ಅನ್ಬೋದಿಲ್ಲ. ನನಗೆ ನಾನು 34 ವರ್ಷ, ನನಗೆ 74 ವರ್ಷ. ಇವತ್ತಿನ ನಾನು ನೋಡಕತ್ತೇನೆ ಅಲ್ಲಿ ಇವತ್ತವರೆಗೂ ಸಮಾಜಕ್ಕೆ ಒಂದು ಗುಂಡೆ ಜಾಗ ನಮ್ಗೆ ತೋಳ್ತಾ ಇತ್ತು. ಒಂದು ಗುಂಡೆ ಜಾಗ ತೋಳಾಗ ನಮ್ಮ ಹಿಸ್ಟ್ರಿ ಫಸ್ಟ್ ಟೈಮ್ ಇವತ್ತು ಅವರ ಒಂದು ಪುಣ್ಯದಿಂದ 14 ಗುಂಡೆ ಜಾಗೆಯನ್ನು ಹೈವೇಕ್ಕಿದೆ ಇಲ್ಲೇ ಗೊತ್ತಿಲ್ಲ ಅಂದರೆ ಅಲ್ಲೇ ತೊಗೊಂಡ್ರು. ಅದು ಏನು ಕಡಿಮೆ ರೇಟು.
ಸನ್ಮಾನ್ಯ ನಮ್ಮ ರಾಜ್ ಸಾಹೇಬರ ಒಂದು ಆಶೀರ್ವಾದ ಮತ್ತು ನಮ್ಮ ಇನ್ನೊಬ್ಬ ಯುವ ಮುಖಂಡರಾದ ಡಾಕ್ಟರ್ ಮಯೂರ್ ಮೋರೆ ಇವರೆಲ್ಲರ ಒಂದು ಸಹಾಯದಿಂದ ಏನಾಗಿತ್ತು ಅಂತಂದ್ರೆ ಈ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಾನು ನಿಮ್ಮ ಕೈ ಮುಗಿ ಕೇಳ್ಕೊತೇನೆ, ಏ ರೀತಿ ನಮ್ಮಲ್ಲಿ ಒಳ್ಳೆಯ ಜನ ಅಂದ್ರೆ, ಪ್ರಾಮಾಣಿಕ ಜನ ಅಂದ್ರೆ ಈ 15 ಓಟು ನೀವು ಏನು ನಮ್ಮ ಒಂದು ಎನ್ ಮೋರೆ ಸಾಹೇಬರ ಒಂದು ಕಮಿಟಿ ಐತೆ, ಈ ಕಮಿಟಿಗೆ ಉದಯಿಸುತ್ತಿರುವ ಸೂರ್ಯನ ಒಂದು ಚಿಹ್ನೆಗೆ ತಾವೆಲ್ಲರೂ ಓಟ್ ಹಾಕಬೇಕು. ನೀವಂದ್ರೆ ಇದ್ದಂಥ ಎಲ್ಲರಿಗೂ ಕೂಡ ಓಟ್ ಹಾಕಿಸಿ ಅವ್ರಿಗೆ ಪ್ರಚಂಡ ಬಹುಮತದಿಂದ ಆರಿಸಬೇಕು ಅಂತ ಕೇಳ್ತಾ, ನೀವು ಮತ್ತೆ ಇನ್ನೊಂದು ಲಾಸ್ಟ್ ಹೇಳ್ತಿರೋದು, ಈಗ ಕೆಲವು ಮಂದಿ ನಮ್ಮ ಅಪೋಸಿಟ್ ಗ್ರೂಪ್ದವರು ಅವ್ರು ಕೆಲವು ಮಂದಿ ಸುಳ್ಳು ಏನಾದರೂ ಒಂದು ಸುದ್ದಿಗಳು ಹಬ್ಬಿಸ್ತಾ ಇದ್ದಾರೆ. ಅದು ಅವ್ರು ಮಾಡ್ಯಾರಿ, ಇವ್ರು ಹಿಂಗೆ ಮಾಡ್ಯಾರಿ, ಅದಾಯ್ತು ನೋಡಿ. ಇಲ್ಲಿ ಅಂಥವ್ರು ಯಾರೂ ಇಲ್ಲ. ನೀವು ಬೇಕಾದ್ರೆ ನೋಡ್ಕೊರಿಲ್ಲ ಅದಾರ ಎಲ್ಲರೂ ಏನಂದ್ರೆ ಎಲ್ಲರೂ ದಾನಿಗಳ ಯಾರು ಹಿಂಗಿಲ್ಲ ಕೈಗೆ ಯಾರು ಗೊತ್ತಾದ್ರು ಎಲ್ಲರೂ ಇವತ್ತು ಲಕ್ಷಾಂತರ ದುಡ್ಡು ಬರಕತ್ತ ಸ್ವಂತ ದುಡ್ಡಿನಿಂದ ಎಲ್ಲ ಊಟ ಇವತ್ತು ಏನಿದೆ ಎಲ್ಲ ಸ್ವಂತ ದುಡ್ಡು ಎಲ್ಲರೂ ಆಕೆ ಸ್ವಂತಿದ್ರು. ಅದಕ್ಕೇನೈತಲ್ಲ ಒಳ್ಳೆಯ ಜನ ಒಳ್ಳೆಯ ಪೀಳಿಗೆ ನೀವು ಆರಿಸ್ತಂದ್ರೆ ಅಂದರೆ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಸಮಾಜ ಭವಿಷ್ಯ ಉಜ್ವಲ ಆಗ್ತದೆ ಅಂತ ಮಾತಾಡಿ ಹೇಳ್ತಾ ನೀವು ಹೇಳೋದು ಹೇಳ್ತೀನಿ, ಜೀಸಾ ಮಾತಾ ಕಿ, ಜೀಸಾ ಮಾತಾ ಕಿ. ಎಲ್ಲರೂ ಸೇರಿದ್ರು ಭಾಳ ಖುಷಿ ಆಗ್ತದೆ. ಆಮೇಲೆ ನಮ್ಮ ಮನೆಯವರು ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ, ನಾ ಬಂದಿದ್ದೇವೆ ಈ ಸಲ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಸೂರ್ಯನ ಹುಟ್ಟಿಗೆ ಎಲ್ಲರಿಗೂ. ನಾವು 2000 ಸಮಾಜಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಎಲ್ಲರೂ ಬರಬೇಕು. ಶಿವಾಜಿ ಜಯಂತಿ ಮಾಡುವಾಗ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಹೇಗೆ ಬಂದಿಲ್ಲ ಹಾಗೆ ಎಲ್ಲರೂ ಬರಬೇಕು. ನಾವು ಅವಾಗಿಂದಲೂ 1 ವರ್ಷನೂ ತಪ್ಪಿಸೋದಿಲ್ಲ. ಎಲ್ಲರೂ ಬರ್ರಿ, ಎಲ್ಲರೂ ಹಿರಿಯರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ, ಸೂರ್ಯನ ಹುಟ್ಟಿಗೆ ಮತ ಹಾಕಿ. ಇಷ್ಟೇ ನಾನು ಬಿಟ್ಕೊಡ್ತೀನಿ. ನಮಸ್ಕಾರ. ಅಂದ್ರೆ ವಿರೋಧ ಪಾರ್ಟಿಯವರಿಗೆ ಬೇರೆ ಆಗಿದ್ರು ಕೊನೆಯ ಹಸ್ತನ ಅಪಪ್ರಚಾರ ಮಾಡೋದು ಅದನ್ನೆಲ್ಲ ನಾವು ತೆರಿಗೆ ಹಚ್ಕೊಳ್ಳೋದಾರ. ಎಲ್ಲ ಅಕ್ಕ ತಂಗಿಯರು ಮೋರೆ ಸಾಹೇಬ್ ಹುಟ್ಟಿಗೆ ಉದಯಿಸುತ್ತಿರುವ ಸೂರ್ಯನ ಹುಟ್ಟಿಗೆ ಓಟ್ ಹಾಕೋಣ. ಅವರು ಬಡ ಜನ ಕಲೀಲಿ ಮಾಡಿ ಅಂತೇಳಿ ಮ್ಯಾಟ್ರಿಕ್ ಆದಮೇಲೆ ಮಕ್ಕಳೆಲ್ಲ ದುಡಿಯಾಕ ಮನ್ಯಾಗ ಜೋರಿಂದ ಮಕ್ಕಳೆಲ್ಲ ಅಲ್ಲಿ ಹೊಲಕ್ಕೆ ಹೋಗೋದು ಇದು ಮಾಡೋದು ಹೀಗೆಲ್ಲ ಮಾಡ್ತಾರೆ. ಅದಕ್ಕಾಗಿ ಸಾಹೇಬರು ಐ.ಟಿ.ಐ ಕಾಲೇಜ್ ಮತ್ತು ವಸತಿ ನಿಲಯ ಕಟ್ಟಬೇಕನ್ನೋದು ಆಸೆ ಆಗೈತಿ. ಅವ್ರಿಗೇನು ಕಡಿಮಿಲ್ಲ. ಇದೊಂದು ಗುರಿಯಾಗಿ ಇದನ್ನು ನಡೆಸ್ಬೇಕಂತಂದ್ರೆ ಅವ್ರಿಗೆ ಆಸೆ ಐತಿ. ಅದಕ್ಕೆ ನಾವು ಹೇಳ್ಬೋದು, ಈ ಸೂರ್ಯನ ಗುರುತಿಗೆ 15 ಮತ ಹಾಕೋಣ. ಬೆಳಿಗ್ಗೆ ಬೇಗ ಎದ್ದು ನಮ್ಮ ಮನೆ ಕಾರ್ಯಕ್ರಮ ತಿಳಿದು 8:30ಗೆ ಬಂದು 8:30ರಿಂದ 4:30 ಮತದಾನ ಮಾಡೋ ಟೈಮ್ ಇರ್ತೈತಿ. ಪಾಳೆದಾಗ ನಿಂತು 15 ಮತನೂ ಸೂರ್ಯನ ಗುರುತಿಗೆ ಹಾಕೋಣ. ಜೈ ಭವಾನಿ, ಜೈ ಶಿವಾಜಿ. ಆದ್ರೆ ನಾವು ಮೊರೇಶ್ವರ ಮಾಡಿದಂತ್ರಿ ಎಲ್ಲ ನೋಡೇವಿ. ಆದರೆ ನೀವು ಎಲ್ಲ ಅಕ್ಕ ತಂಗಿಯರು ಸ್ಕ್ರೀನ್ ಒಳಗೆ ನೋಡಿದ್ರಿ. ಈಗ ಏನು ಮಾಡಿದ್ರು ಏನು ಬಿಟ್ಟಿದ್ರು ಅನ್ನೋದೆಲ್ಲ ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ರೂ ನಾವು ಇನ್ನೊಮ್ಮೆ ಆರಿಸಿ ತರಬೇಕನ್ನೋದು ನಮಗೆ ಭಾಳ ಇದೆ. ಸುಳ್ಳು ಅವ್ರ ಸಂಬಂಧ ಎಲ್ಲರೂ ಅಪಪ್ರಚಾರ ಮಾಡ್ತಾರೆ, ಹಾಗೆ ಹೀಗೆ ಅಂತ ಇದು ಮಾಡ್ತಾರೆ. ಆದರೆ ಅವರು ರಗಡೆ ದೇವ್ರ ಕಡೆ ಎಲ್ಲರಿಗೂ ಇನ್ನೊಬ್ಬರಿಗೆ ಕೊಟ್ಟು ನಡೆಸೋಷ್ಟು ದೇವ್ರ ಪರಮಾತ್ಮ ಅವ್ರಿಗೆ ಸಾಕಷ್ಟು ಕೊಟ್ಟಲ್ಲ ಎಲ್ಲರೂ. ಆದ್ರೂ ಅವರು ನಮ್ಮ ಮರಾಠ ಸಮಾಜದ ಉದ್ಧಾರ ಮಾಡಬೇಕು, ಅದನ್ನೆಲ್ಲ ಚಲೋ ಮಾಡಬೇಕು ಅನ್ನೋ ಸಂಬಂಧ ಅವರು ನಿರ್ಧಾರ ಮಾಡಿ ನಾವು ಎಲ್ಲರೂ ಅವ್ರಿಗೆ ಓಟ್ ಹಾಕೋನು 15 ಜನಕ್ಕೂ ಎಲ್ಲರೂ ಉದಯಿಸುತ್ತಿರುವಂಥ ಸೂರ್ಯನಿಗೆ ಬೆಳಗಾದ ಉದಯಕ್ಕೆ ನಮಸ್ಕಾರ ಮಾಡಿ ಹೇಳೋದು ಎಲ್ಲರೂ. ಹಾಗಾಗಿ ಎಲ್ಲರೂ ಉದಯಿಸುತ್ತಿರುವಂಥ ಸೂರ್ಯನಿಗೆ ನಾವು ಮತ ಹಾಕಿ ನಾವು ಇದು ಮಾಡೋಣ. ಆದರೆ ಜನ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ ಯಾರು ಕೆಡಿಸ್ಕೋಬೇಡಿ. ನಾವು ಈ ಸರಿನೂ ಅದನ್ನ ಆರಿಸ್ತೇವೆ ಅನ್ನೋದು ನಮಗೆ ಹೆಮ್ಮೆ ಇದೆ. ನಾವು ಆರಿಸಿದ್ದಾರಲ್ಲ ಎಲ್ಲರೂ. ಹೀಗಾಗಿ ನಮ್ಮ ಮಾತನ್ನು ಮುಗಿಸ್ತೀನಿ. ಎಲ್ಲ ಅಕ್ಕಂದಿರಿ, ಅಣ್ಣ ತಮ್ಮಂದಿರಿ ಎಲ್ಲರಿಗೂ ನಿಮ್ಗೆ ಯಾರಿಗೆ ನಡೆಯೋಕ್ಕಾಗಲ್ಲ ಅಂದ್ರೆ ನಾವೆಲ್ಲ ಫ್ಯಾನಿನ ವ್ಯವಸ್ಥೆ ಮಾಡಿರ್ತೀವಿ, ಆಟೋದ ವ್ಯವಸ್ಥೆ ಮಾಡಿರ್ತೀವಿ. ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ನಾವು ಓಟ್ ಹಾಕಿಸಿ ನಿಮಗೆ ಮನೆಗೆ ಬಿಡು ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಉದಯಿಸುತ್ತಿರುವಂಥ ಸೂರ್ಯಗೆ ನಿಮ್ಮ ಮತಗಳನ್ನು ಹಾಕಬೇಕು ಅಂತ ನಾನು ವಿನಂತಿಸ್ತೀನಿ. ಹೆಣ್ಮಕ್ಕಳನ್ನ ಕೂರಿಸಿ ಗೌರವ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಉದಯಿಸುತ್ತಿರುವ ಸೂರ್ಯನಿಗೆ ನಮ್ಮ ಎಲ್ಲರ ಓಟನ್ನು ಹಾಕಿ ಈ ಕಾರ್ಯಕ್ರಮ ಎಲ್ಲರಿಂದ ಎಲ್ಲರೂ ಮಾತಾಡಿದ್ದಾರೆ. ಈ ಎಲ್ಲ ಓಟುಗಳನ್ನ 15 ಓಟುಗಳನ್ನ ಅವ್ರಿಗೆ ಕೊಟ್ಟು ಮತ್ತು ಸೂರ್ಯ ಉದಯಿಸುತ್ತಿರುವ ಚಿಹ್ನೆಗೆ ನಾವು ಎಲ್ಲರೂ 15 ಓಟನ್ನು ಹಾಕಬೇಕು. ಒಂದೇ ಓಟಲ್ಲ, 15 ಓಟನ್ನು ನಾವು ಗೊತ್ತಿರೋ ಮಾತ್ರ ಎಲ್ಲರೂ
2026 ಜರುಗಲಿದ್ದು ನಮ್ಮ ಅರ್ಥಭಾಗವನ್ನು ಹೃದಯ ಅಂದರೆ ಎಮ್ಮೆನ್ ಅವರಿಗೆ ಬುದ್ಧಿ ವಿಶೇಷ ಮಹತ್ವದಿಂದ ಆಶೀರ್ವದಿಸಬೇಕೆಂದು ನಮ್ಮೆಲ್ಲರಿಗೂ ಒಳ್ಳೆಯದಾಗಿ ವಿನಂತಿ ಮಾಡಿಕೊಳ್ತೀನಿ. ದೇಶವನ್ನು ಏನು ಮಾಡಿ ಈವರೆಗೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಸುಮಾರು 60-68 ಜನ ನೋಡ್ಕೊಂಡು ಬಂದಿದ್ದೀನಿ. ಈಗ 6 ವರ್ಷದಿಂದ ಏನು ಮೇಲಿನ ಯಾವುದೇ ರೀತಿ ತೊಂದರೆ ಬಂದು ಸಹಿತ ಯಾವುದನ್ನು ಲಕ್ಷ್ಯಕ್ಕೆ ಕೊಡದೆ ನಮ್ಮ ಕಾರ್ಯಪ್ರವೃತ್ತಿಯಲ್ಲಿ ಈವರೆಗೂ ಈ ಸಮಾಜವನ್ನು ಇಷ್ಟು ಮುಂದಕ್ಕೆ ತಂದಿದ್ದಾರೆ. ಇನ್ನೂ ಅವರ ಆಶೆಯಂತೆ ಇನ್ನು ಮುಂದೆ ಹೆಚ್ಚಿನ ಕಾರ್ಯಕ್ರಮದೊಂದಿಗೆ ಅದನ್ನು ಬೆಳೆಸಬೇಕಂತ ಒಂದು ವಿಚಾರ ಇದೆ. ಅದಕ್ಕೆ ಅವರಿಗೆಲ್ಲರೂ ನಾವು ಸಹಕರಿಸಿ ಈ ಸಲ ಏನೈತಿ ನಾವು ಮತ್ತು 15 ಓಟುಗಳನ್ನು ಸೂರ್ಯರಿಗೆ ನಾವು ಸಲ್ಲಿಸಿ ಅವರನ್ನು ಕೈ ಬಲಪಡಿಸುವಂತೆ ಕೋರುತ್ತೇವೆ. ನಾವು ಹೇಳುವುದೇನೆಂದರೆ ಇವರು ಮೋದಿಯವರು ನಮ್ಮ ಮುಂದೆ ಭಾಳ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅದರಂತೆ ಮುಂದೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾವು ಕೈಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅದೇ ಮೋದಿಯವರು ಕೈಯಿಂದ ನಮ್ಮ ಹೋರಾಟ ಬಡ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಅವ್ರ ಕೈಯಿಂದ ಫ್ರೀ ಎಜುಕೇಷನ್ ಆಗಲಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದನ್ನು ಒಂದು ನೀವು ಮಾಡಲಿಕ್ಕೆ ನಾನು ಕೇಳ್ಕೊಳ್ಳೋಕೆ ಕೊಡಿಸ್ತಾ ಇದ್ದೀವಿ. ನಮ್ಮ ಹೋರಾಟ ಬಡ ಪದ್ಧತಿಯಿಂದ ಬಂದಿದ್ದಾರೆ. ಆದ ಕಾರಣ ಅದರ ಸಲುವಾಗಿ ಅವರು ಇನ್ನೂ ಅವರ ಲಾಭಕ್ಕೂ ಹಿರಿಯರಾಗೂ ಇನ್ನೂ ಭಾಳ ದುಡಿಮೆಯಾಗಿದೆ. ಆದ ಕಾರಣ ನಮ್ಮ ಇದು ಹೇಳಿದ್ರು ನಮ್ಮ ಮಕ್ಕಳ ನಮ್ಮ ಭವಿಷ್ಯ ಸಲುವಾಗಿ ನಾವು ನಮ್ಮ ಮಕ್ಕಳನ್ನ ಮುಂದೆ ಬಿಡೋಣ. ಅದಕ್ಕೋಸ್ಕರ ಎಲ್ಲರೂ ನಾವು ಕೂಡಿ ಹೋರಾಟ ಸಮಾಜದ ಎಲ್ಲ ಭಾಗವರಾಗಲಿ ಮಹಿಳೆಯರಾಗಲಿ ಎಲ್ಲರೂ ಕೂಡಿ ನಮ್ಮ 15 ನಮ್ಮ ಏನು ಈ ಹೋರಾಟ ಸಮಾಜಕ್ಕೆ ಇಲೆಕ್ಷನ್ಗೆ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ಮತ ಹಾಕಬೇಕಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೇನೆ, ವಂದನೆ ಮಾಡ್ತಾ ಇದ್ದೇನೆ. ಈ ಒಂದು ಪರಿಗಣನೆ ಚುನಾವಣೆ ಈ ಚುನಾವಣೆ ನಮ್ಮ ಹೇಳಿ ಈಗ ಮತ್ತು ಇವತ್ತಿನ ದಿವಸ ಎಲ್ಲರೂ ನಮ್ಮ ಎದುರಾಳಿಗಳು ಎಲ್ಲರೂ ಅಪಪ್ರಚಾರ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ, ಅದು ಚೆನ್ನಾಗಿ ತರಲಾಗಿ ಮಾಡ್ತಾರೆ. ಅದು ಮಾರಾಟ ಸಾಧನಾಂಗಿಗಳನ್ನು ನಿಂದಕರಿಗಳು ಸಾಧಕರು ಯಾವ ನಿಂದಕರಿದ್ದಾರಲ್ಲ ನಿಂದಕರಿದ್ದ ಹೇಳ್ತಿದ್ದ ಮುಂದುವರೆದ ಇಟ್ಕೊಂಡು ಯಾಕಂದ್ರೆ ಎಲ್ಲರೂ ಕಾಮೆಂಟ್ ಯಾವುದು ಏನು ಕೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಈ ನಿಮ್ಮ ಮತವನ್ನ ನಮ್ಮ ಸೂರ್ಯಮೂರ್ತಿಗಾಗಿ 15 ಜನಗಳನ್ನು ಆರಿಸಿರುತ್ತಲ್ಲ ಆ ರೀತಿ ನಾವು ಇವತ್ತು ಚುನಾವಣೆ ಗೆದ್ದೆ ಅಂತ ಹೇಳ್ಕೊಂಡು ನಾವು ಇವತ್ತು ನಮ್ಮ ಉದಾಹರಣೆ ಈ ಪ್ರಚಾರಕ್ಕಾಗಿ ನಾವೆಲ್ಲರೂ ಕೂಡಿ ಸ್ಪರ್ಧಿಸುವುದೇ ಏನಂದ್ರೆ 5ನೇ ತಾರೀಕಿಗೆ ಬೆಳಗ್ಗೆ 8 ಜನ ನಮ್ಮೆಲ್ಲ ಹೆಣ್ಮಕ್ಳು ನಮ್ಮ ಕೆಲಸವನ್ನ ಬೇಕು ಮೊದಲು ಬಂದು 8 ಮಾಡಿದ ಮುಂದೆ ನಿಮ್ಮ ಮನೆ ಕೆಲಸದಲ್ಲಿ ನೀವು ಹೋಗುವುದು ಅವಾಗ ಅದಕ್ಕೆಲ್ಲರೂ ದಯವಿಟ್ಟು ಬೆಳಿಗ್ಗೆ ಬಂದು ಹೆಚ್ಚಿನ ಮಾಡುವುದು ಹೇಳ್ಕೊಂಡು ಸೂರ್ಯನ ಜೈವೇರಿಯಿಂದ ಆರಿಸಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಂಡು ಹೆಣ್ಮಕ್ಕಳಾಗಲಿ ಗಂಡಸರಾಗಲಿ ಎಲ್ಲ ಮುಂದೆ ಒಂದು ಕಾರ್ಯಕ್ರಮ ಎಲ್ಲ ಮುಗಿಸ್ಬೋದು. 15 ಧಾರವಾಡ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಮಹಿಳಾ ಸಮ್ಮೇಳನಕ್ಕೆ ಆಗಮಿಸಿದಂಥ ನನ್ನ ಎಲ್ಲ ತಾಯಿಯರಿಗೆ ಅಕ್ಕಂದರಿಗೆ ಅಪ್ಪನ ತಮ್ಮಂದಿರಿಗೆ ಹಾಗೂ ವೇದಿಕೆಯಲ್ಲಿ ಆಶೀರ್ವಾದಂಥ ನಮ್ಮ ಸಮಾಜದ ಮುಖಂಡರಿಗೆ 137 ವರ್ಷಗಳ ಇತಿಹಾಸವುಳ್ಳ ಧಾರವಾಡ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಎಲ್ಲ ಇಲ್ಲಿಯವರೆಗೆ ಆರಿಸಿ ಬಂದಂಥ ಎಲ್ಲ ಪದಾಧಿಕಾರಿಗಳು ಶಿಕ್ಷಣಕ್ಕೋಸ್ಕರ ಪ್ರಗತಿಯನ್ನು ಮಾಡುತ್ತಾ ಬಂದಿದ್ದಾರೆ. ಅದರಲ್ಲಿ ನಮ್ಮ ಎಂ.ಎಲ್. ಮೋದಿ ಸಾಹೇಬರು ಸುಮಾರು 11 ಗುಂಟೆ ಜಾಗೆಯನ್ನು ಹೊಸದಾಗಿ ನಮ್ಮ ಸಮಾಜಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ಕೊಡುವುದಕ್ಕೋಸ್ಕರ ಇಲ್ಲಿ ಐಡಿಯಾ ಕಾಲೇಜು, ವಸತಿ ಶಿಕ್ಷಣ ಸಂಸ್ಥೆ, ಇನ್ನೂ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮರಾಠ ವಿದ್ಯಾ ಪ್ರಸಾರಕರಿಗೆ ಅನುಕೂಲಕ್ಕೋಸ್ಕರ ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ಏರೋಕ್ಕೋಸ್ಕರ ಹೊಸ ಕಟ್ಟಡಗಳನ್ನು ಕಟ್ಟಿರುತ್ತಾರೆ. ಈಗಾಗಲೇ ಸುಮಾರು 5 ಕೋಟಿ ಬೆಲೆ ಮಾಡುವ ಅಂಬೇಡ್ಕರ್ ಹೋಟೆಲ್ ಪಕ್ಕದಲ್ಲಿರುವಂಥ 11 ಗುಂಟೆ ಜಾಗದಲ್ಲಿ ಐಟಿಐ ಕಾಲೇಜು ವಸತಿ ನಿರ್ಮಾಣ ಮಾಡೋದಕ್ಕೋಸ್ಕರ ಈಗಾಗಲೇ ಎಲ್ಲ
ಸಂಸ್ಥೆಗಳಿಂದ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರು ಮಾಡಿದಂಥ ಅಂದಾಜು ಪತ್ರಗಳನ್ನು ತಯಾರು ಮಾಡಿ ಇನ್ನು ಕೆಲವೇ ದಿನದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತ ನೀಡಿ ಪ್ರಚಂಡ ಬಹುಮತ ನಾವು ಆರಿಸಿ ತಂದಿದ್ದಾರೆ. ನಮ್ಮ ಸಮಾಜಕ್ಕೆ ಇನ್ನೂ ಒಂದು 10 ಕೋಟಿ ರೂಪಾಯಿ ಬೆಲೆಗಳ ಒಂದು ಆಸ್ತಿಗಳನ್ನು ಖರೀದಿ ಮಾಡಿ ಉನ್ನತ ಶಿಕ್ಷಣ ಕೊಡಿಸಲಿಕ್ಕೆ ಮುಂದಾಗ್ತಾರೆ ಅಂತೇಳಿ ನಮ್ಮ ಎಮ್ಮೆಲ್ಮೂರು ಅವರಿಗೆ ಪ್ರತಿನಿಧಿಸುವಂತ ತಾವೆಲ್ಲರೂ ಮುಂದಿನ ರವಿವಾರ ದಿನಾಂಕ 5/7 ಮುಂಜಾನೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಸೂರ್ಯನ ಮುಂದೆಗೆ 15 ಮತ ಹಾಕುವುದರಿಂದ ನಮ್ಮ ಶಿಕ್ಷಣ ಕ್ರಾಂತಿಗೆ ಹೊಸ ನಾಂದಿಯನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ಕರೆಗಳನ್ನು ಮನವಿ ಮಾಡ್ತೇವೆ. ಜೈ ಭವಾನಿ, ಜೈ ಶಿವಾಜಿ. ಸಾಹೇಬರ ಅಭಿವೃದ್ಧಿಗೆ ಎಲ್ಲರಿಗೆ ಗೊತ್ತಾಗಿದೆ. ನಮ್ಮ ತಾಲೂಕಿಗೆ ಹೇಳಬೇಕಾಗಿಲ್ಲ. ಈಗಾಗಲೇ ಸಾಹೇಬರ ಐಟೈನಿಂಗ್ ಕಾಲೇಜು ಮತ್ತು ಹಾಸ್ಟೆಲ್ ಮತ್ತು ಇಂಜಿನಿಯರಿಂಗ್ ಮಾಡೋದು ಕನಸಿದ್ದಾವೆ ಸಾಹೇಬರ. ಅದನ್ನೆಲ್ಲರೂ ನೀವು ದಯವಿಟ್ಟು ಐಟೈನಿಂಗ್ ಬೆಳಿಗ್ಗೆ 8 ಗಂಟೆಗೆ ಬಂದು ಸೂರ್ಯನ ಗುರುತಿಗೆ 15 ರೂಪಾಯಿ ಹಾಕಬೇಕು. ಹಾಗೆ ಅವರ ಪ್ರಚಂಡ ಬಹುಮತದಿಂದ ಆರಿಸಿ ಬಂದರೆ ಅವರು ಆರಿಸಿ ಬಂದಾಗ ಏನು ಡೌಟಿಲ್ಲ. ಆರಿಸಿ ಬಂದ ದಯವಿಟ್ಟು 15 ರೂಪಾಯಿ ಕೊಟ್ಟಾಗ श्री छत्रपति शिवाजी महाराज की जय भवानी, जय शिवाजी. ಇವತ್ತಿನ 2026 ಚುನಾವಣೆ ಸುಮಾರು ಒಂದು ವಾರದಿಂದ ಪ್ರಚಾರ ನಡೆಯುತ್ತಾ ಬಂದಿದೆ. ಮೊನ್ನೆ ಎಲ್ಲ ಯುವಕರು ಸೇರಿ ಹಿರಿಯರು ಸೇರಿ ಸುಮಾರು 1000 ಸಂಖ್ಯೆ ಸೇರಿತ್ತು. ಇವತ್ತು ಮಹಿಳೆಯರ ಕಾರ್ಯಕ್ರಮದ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ನಾಳೆ ಹೆಚ್ಚಿಗೆ ಮಾತಾಡೋಲ್ಲ. ಇವತ್ತಿಂದ 2011ರಿಂದ ಇಲ್ಲಿವರೆಗೆ ಸಮಾಜ ಯಾವ ಅಭಿವೃದ್ಧಿಯಲ್ಲಿ ಕಂಡು ಬಂದಿದೆ ಅದನ್ನು ನೋಡಿ ನಮ್ಮ ಸಮಾಜದ ಏಳಿಗೆಯಾಗಿ ಸಮಾಜದ ಒಂದು ಬದುಕಿಗಾಗಿ ಮರಾಠ ಸಮಾಜದ ಒಂದು ಅಲ್ಲಿ ಸುಮಾರು ಹುಡುಗರು ಅಲ್ಲಿ ವಿದ್ಯಾಭ್ಯಾಸ ಇಲ್ಲಿವರೆಗೆ 2000 ಮಕ್ಕಳು ವಿದ್ಯಾಭ್ಯಾಸ ಮಾಡಕತ್ತಾರೆ. LKG ಹಿಡ್ಕೊಂಡು ಡಿಗ್ರಿ ಒಳಗೆ ಸೈನ್ಸ್ ಕಾಲೇಜ್ ಇರ್ಬೋದು, BSc ಇರ್ಬೋದು. ಅದೇ ರೀತಿ ಮೊನ್ನೆ ಭೂಮಿ ಪೂಜೆ ನಡೆಸಿದ್ರು. ಹೊಸದಾಗಿ ಇಲ್ಲಿವರೆಗೆ ಯಾರು ಸಮಾಜದ ಒಂದು ಗುಂಟೆ ಆಗ್ಬೋದು ಒಂದು ಕೂಟಿರುವ ಜಗ ಆಗಿತ್ತಲ್ಲ, ಸುಮಾರು ಅದು 14 ಕೋಟಿ ಜಗ 11 ಲಕ್ಷದಲ್ಲಿ ನಮ್ಮ ಸಮಾಜಕ್ಕೆ ಬಂದಿದೆ. ಅದು ಸುಮಾರು 1 ಕೋಟಿ ರೂಪಾಯಿ ನಮ್ಮ ಸಮಾಜಕ್ಕೆ ಸೇವೆ ಆಗಿದೆ. ಅದಕ್ಕೆ ಸಂತೋಷ ನೇತೃತ್ವದಲ್ಲಿ ಆ ಜಗ ಖರೀದಿ ಭೂಮಿ ಪೂಜೆ ನಡೆಸಿದೆ. ಆ ಜಗಕ್ಕೆ ಎಲ್ಲ ಸುಮಾರು 100 ಕೋಟಿ ರೂಪಾಯಿ ಬಜೆಟ್ ನಮ್ಮ ಮರಾಠ SSC ಮೇಲಾದ್ಮೇಲೆ ಎಲ್ಲ ಒಂದು ಮನೆ ಇರ್ಬೋದು, ತಿಳ್ಕೊಂಡು ಅದನ್ನು ಚಿಂತನೆ ಮಾಡಿ ಮರಾಠರು ಬೇರಾಗಿ ಪಾಸ್ ಆಗಿ ITI ಕಾಲೇಜ್ ಫ್ರೀ, ಹಾಸ್ಟೆಲ್ ಫ್ರೀ ಆಗಿದೆ ನಮ್ಮ ಮರಾಠ ಸಮಾಜಕ್ಕೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನು ಸಂತೋಷ್ ಅವರು ಅಭ್ಯರ್ಥಿಗಳ 10 ಎಕರೆ ಜಾಗ ತಗೊಂಡು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿಸುವಂತ ಒಂದು ನಿರ್ಧಾರ ಮಾಡಿದ. ಅದೇ ರೀತಿ ನಮ್ಮ ಈಗ ನಡೀತಿರುವ ಮರಾಠ ಸಮಾಜದಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೆ ಹಾಗೂ LKG UKG ಕನ್ನಡ ಮೀಡಿಯಂ ಇದುವರೆಗೆ ನಮ್ಮ ಮರಾಠ ಎಲ್ಲರಿಗೂ ಫ್ರೀ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಈಗ ಪ್ರಕಾಶ್ ಹೇಳಿದ ಮರಾಠ ಸಮಾಜಕ್ಕೆ ಎಲ್ಲರಿಗೂ ಫ್ರೀ ಮಾಡಬೇಕಂತ ಹೇಳ್ಯಾರ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕಮಿಟಿ ಕೂಡ ಆಯ್ಕೆ ಒಂದು ಅಧ್ಯಕ್ಷರ ಮತ್ತು ಸಮಾಜದ ಎಲ್ಲ ಗುರಿಗಳು ನಿರ್ಧಾರ ಅದನ್ನು ನಾವು ಕೂಡಲೇ ತಗೋಬೇಕು ಅಂತ ಹೇಳುತ್ತಾ ನೀವು ಬರುತ್ತಿನ ದಿನಗಳಲ್ಲಿ 5ನೇ ತಾರೀಕಿಗೆ ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 15 ಮತಗಳನ್ನು ಒಂದು ಕಡೆ ಮತ ಹಾಕಿಕೊಂಡು ಮತ್ತೊಂದು ಕಡೆ ಹಾಕುತ್ತಿದ್ದಾರೆ. ರೌಂಡ್ ಮಾಡಿದ್ರೆ 15 ಮತ ಬರ್ತಾವ. 14 ತಾಸು ಕೆಲಸ ಮುಗಿದಿದೆ. 15 ಮತ ಸೂರ್ಯನ ಗುರುತಿಗೆ ಅದರ ಮುಂದೆ ಒಂದು ಚಿನ್ನವತ್ತಿಗೆ ಸೂರ್ಯನ ಗುರುತಿಗೆ ಓಟ್ ಹಾಕಬೇಕು. ಆಮೇಲೆ ನಮ್ಮ ಈ ಗುರುತಿಗೆ ಎಲ್ಲರೂ ತಾಯಿಯರು ಅಕ್ಕ ತಂಗಿಯರು ಎಲ್ಲರೂ ಇನ್ನೊಮ್ಮೆ ನೀವೆಲ್ಲರೂ ಸಮಾಜದ ಒಂದು ಏಳಿಗೆಯಾಗಿ ಸಮಾಜದ ಒಂದು ಬದುಕಿಗಾಗಿ ಒಂದು ಮರಾಠ ಸಮಾಜದ ಒಂದು ಅನುಕೂಲಕ್ಕಾಗಿ ಎಲ್ಲರೂ 15 ಓಟು ಸೂರ್ಯನ ಗುರುತಿಗೆ ಓಟ್ ಹಾಕಬೇಕಂತ ವಿನಂತಿ. ಜೈ ಭವಾನಿ, ಜೈ ಶಿವಾಜಿ. ಹಂಗೆ ದಯವಿಟ್ಟು ನಾಳೆ 5ನೇ ತಾರೀಕಿಗೆ ಎಲ್ಲರೂ ಹಾಕಿಕೊಳ್ಳಬೇಕು. ಸೂರ್ಯ ತಗೊಂಡು ಓಟ್ ಕೊಡೋದು ಕೇಳಿ ಯಾರು ಮಾಡ್ತಾರೆ. 5 ಓಟ್ ಹಾಕಿದ್ಮೇಲೆ 5 ಕೊಡ್ತಾರೆ, ಮತ್ತೆ 5 ಆಮೇಲೆ ಮತ್ತೆ 3 ಸಾರಿ 5 ಅಂತ ಕೊಡ್ತಾರೆ. ಈಗ ಸರಳ ಮತದಾನ ವ್ಯವಸ್ಥೆ ಮಾಡಿದಾರೆ, ಬೇಗ ಆಗ್ತದೆ. 15 ಓಟನ್ನ ಸೂರ್ಯನ ಚಿಹ್ನೆ, ಯಾಕಂದ್ರೆ ಅದು ಸೆಂಟ್ರಲ್ ಜಗತ್ತು ಆ ಸೂರ್ಯನ ಮೇಲೆ ಹೋಗ್ಬೋದು. ಅದರೊಳಗೆ ತಾವು ಇದು ಮಾಡಬೇಕು ಅನ್ನೋದು ಇನ್ನು ಏನಾಗ್ತದೆ ಅದು ಸೆಂಟ್ರಲ್ಲಿ ಬರಬೇಕು. ಸೆಂಟರ್ ಆ ಕಾಣೆ ಒಳಗೆ ಸ್ಪೇಸ್ ಇರ್ತದೆ. ಆ ಒಳಗಡೆ ಬರುವಾಗ ತಾವು ಸಮಾಧಾನ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಈಗ ನಾ ಏನು ಹೇಳ್ಬೇಕಾಯ್ತು, ಟಿವಿ ಮುಖಾಂತರ ನಮಗೆಲ್ಲ ತೋರಿಸಿದ್ರು, ಅದೆಲ್ಲ ಭಾಷಣಗಳು ನಮ್ಮ ಬಗ್ಗೆ ವರ್ಣನೆ ಮಾಡಿದ್ರು. ನಮ್ಮ ಕೈಲಾಗಿದ್ದರೆ ಸೇವೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡ್ರೆ ಸಮಾಜಕ್ಕೆ ನಾವು ಬಂದಿದ್ದು. ಯಾಕೆ 2010ರಲ್ಲಿ ಇವರೆಲ್ಲ ಕರೆದು ಭಾಳ
ಇಷ್ಟು ಇನ್ನೊಂದು 4 ಕೆಲಸ ಮಾಡಿಕೊಡೋದು, ಮಾಡಿಕೊಂಡ್ರೆ ಸಮಾಜ ಬೆಳೆಸೋದು. ಸುಮ್ಮನೆ ಹೊರಗಡೆ ಆಗಲ್ಲ ಏನು ಹೇಳ್ತಾರೆ ಅವ್ರ ಕಡೆಯಿಂದ 10 ರೂಪಾಯಿ ತರಕ್ಕಾಗಿಲ್ಲ ಹೊರಗಡೆ. ನಮಗೆ ಅದು ದೇವರ ನಿಮ್ಮೆಲ್ಲರ ಆಶೀರ್ವಾದ ಶಕ್ತಿ ಕೊಟ್ಟಾರ. ನಮ್ಮ ಕೈ ಸ್ವಚ್ಛತೆಗೆ ನಮಗೆ ಜನ ಎಲ್ಲ ನಂಬ್ತಾರೆ, ಬೆಳಿಗ್ಗೆ ಕೊಡ್ತಾರೆ. ಆ ಪ್ರಕಾರ ಎಲ್ಲ ಕೆಲಸ ಸಮಾಜ ನಾವು ಬಡ ಸಮಾಜ. ನಾ ಅಡ್ಡಾಗಿ ಹೋಗಿದ್ದೆ ಅಟ್ಲೀಸ್ಟ್ ITI ಅಂತಂದ್ರೆ 20,000 ರೂಪಾಯಿ ಪಗಾರ ಸಿಗ್ತದೆ. ಅವರು SLC ಫೇಲ್ ಅಂತ ITI ಮಾಡ್ಬೋದು. ಸರ್ಕಾರ ಆ ಪ್ರಕಾರ ಅವಕಾಶ ಕೊಟ್ಟಿದೆ, ಆ ಪ್ರಕಾರ ಮಾಡಿದ್ದಾರೆ. ಆದರೆ ITI ಮಾಡಿದ್ರು 20,000 ಪಗಾರ ಗ್ಯಾರಂಟಿ ಸಿಗುತ್ತೆ. ಈಗ ಇಲ್ಲ ಅಂದ್ರೆ SLC ಫೇಲ್ ಬಲಕ್ಕೆ ನಡಿ. ನಾವು ಎಲ್ಲ ಹೊಲಕ್ಕೆ ಕೆಲಸ ಮಾಡಿ ಬಂದವರು. ಅದಕ್ಕೆ ಬಂದ ನೆಕ್ಸ್ಟ್ BEd ಮಾಡಿದ್ರಂದ್ರೆ ನಮ್ಮ ಯಾರೋ ಹುಡುಗರು ಹೆಣ್ಮಕ್ಳು ಏನಾದ್ರು MA ಮಾಡಿದ್ರಾಗ ಈಗ ಕಂಪಲ್ಸರಿ BEd ಮಾಡಬೇಕಂತಿದೆ. BEd ಕಾಲೇಜ್ ಮಾಡಿದ್ರು. ಇನ್ನೊಂದೇ 2028ಕ್ಕೆ BEd ಸಿಗ್ತದೆ ನಮಗೆ. ಆ ಪ್ರಕಾರ ನಾವೆಲ್ಲ ಆಶೀರ್ವಾದ ಮಾಡಿ ಇವೆಷ್ಟೆಲ್ಲ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡೋದು ಅಂತ ಹೇಳಿ ಒಂದು 2 ಮಾತು ಮುಗಿಸ್ತಾರೆ. ನಮಸ್ಕಾರ ಎಲ್ಲರಿಗೂ. ಅಲ್ಲಿ ನಮ್ಮಲ್ಲಿ ಕೂತಿತ್ತು ಹನ್ನೊಂದು ಈಗ ಆಲ್ರೆಡಿ ನೌಕರಿ ಅಂತಿದ್ದಾರೆ. ಈ ಮುಂಬರುವಲ್ಲಿ ಹೀಗಾಗಿ ಅವರ ಅಗ್ನಿವಿರುದ್ಧ ಒಂದು ಟ್ರೈನಿಂಗ್ ಸೆಂಟರ್ನ ನಮ್ಮಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಮಾಡಬೇಕಂತ ಮಾಡಿದ್ದೀವಿ. ಅದು ಮಹಿಳೆಯರು ಬರ್ಬೋದು, ಪುರುಷರು ಬರ್ಬೋದು, ಇಬ್ಬರು ಟ್ರೈನಿಂಗ್ ಕೊಟ್ಟೆ ಅವ್ರ ಆರ್ಥಿಕತೆಯಿಂದ ಸಮಸ್ಯೆ ಒಂದು ನೌಕರಿ ಕೊಡಿಸುವಲ್ಲಿ ಒಂದು ವ್ಯವಸ್ಥಿತ ಕಾರ್ಯಕ್ರಮವನ್ನು ನಮ್ಮ ಮಹಿಳೆಯರು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಅದ್ರ ಜೊತೆಗೆ ಈ ಹೊಲಿಗೆ ಅಂತ ಈಗಾಗಲೇ ಆಫೀಸು ಸ್ಟಾರ್ಟ್ ಮಾಡಿಲ್ಲ. ಈ 3 ವರ್ಷದೊಳಗಡೆ ಹೊಲಿಗೆ ಅಂತಂದ್ರೆ ಏನು ಹೊಲಿಗೆ ಕಲಿಸಿಲ್ಲ ಅದನ್ನು ಫ್ರೀಯಾಗಿ ಕಲಿಸ್ತದೆ. ಅದ್ರ ಜೊತೆಗೆ ಮಹಾನಗರ ಪಾಲಿಕೆ ಮತ್ತು ಗಂಭೀರ ಪಾಲಿಕೆ ಮಷೀನ್ ಕೊಡ್ತಾರೆ. ಅದನ್ನು ಈ ಮಹಾನಗರ ಪಾಲಿಕೆ ಸದಸ್ಯರು ಇರುವುದರಿಂದ ಅದು ಕೂಡ ನಮಗೆ ಅಂದಾಜು ಸಿಗ್ತದೆ. ಅಲ್ಲಿ ಫ್ರೀಯಾಗಿ ಕಲಿಸ್ತೇವೆ. ಜೊತೆಗೆ ಮಷೀನ್ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಮಹಿಳೆಯರು ಮಾಡ್ತಾ ಇದ್ದೀವಿ. ಇಷ್ಟೊತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ಮೊದಲಿಗೆ ವೇದಿಕೆ ಮೇಲಿರುವ ಮಹಿಳೆಯರು ಹಾಗೂ ಹಿರಿಯರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಒಂದು ಸಮಾಜದ ಅಭಿವೃದ್ಧಿಗಾಗಿ ತಾವೆಲ್ಲ ಬಂದಿದ್ದೀರಿ. ತಮಗೆ ತುಂಬ ಹೃದಯದ